ಇವರು ಕೂಡ ಒಂದು 4 ಮಾತನಾಡೋಕ್ಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಊರಿನ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಕ್ಷರಿಗೂ ನಮಸ್ಕರಿಸುತ್ತಾ ಈ ಒಂದು ಶಾಲೆಯ ಉಚ್ಚಮ್ಮ ಇವರಿಗೂ ನಮಸ್ಕರಿಸುತ್ತಾ ಈ ಒಂದು ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಅಮ್ಮನವರು ಯಾವುದೇ ಒಂದು ಸ್ವಾರ್ಥಕ್ಕಾಗಿಯೇ ಅಲ್ಲ, ಇಡೀ ಒಂದು ಶಾಲೆಯ ಮಕ್ಕಳಿಗೆ, ಈ ಊರಿನ ಶಾಲೆಯ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ದಾನ ಅದು ಎಲ್ಲರಿಗೂ ಬರೋದಿಲ್ಲ. ದಾನ ಮಾಡಲಿಕ್ಕೆ ಬೇಕಾದಂಗೆ ಇರ್ತಾರೆ, 10-50 ಎಕರೆ 100 ಗಟ್ಟಲೆ ಎಕರೆ ಇರ್ತಕ್ಕಂಥವ್ರು ಯಾರೂ ದಾನ ಮಾಡೋಕ್ಕೆ ಅಷ್ಟು ಹುಮ್ಮಸ್ಸಿರೋದಿಲ್ಲ. ನೋಡ್ರಿ, ಅಮ್ಮ ಈ ಶಾಲೆಯಲ್ಲಿ ದುಡಿದು ಈ ಒಂದು ಶಾಲೆಗೋಸ್ಕರ 2 ಎಕರೆ ಭೂಮಿಯನ್ನು ಆಗಿನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗಿನ ಮುಂದಿನ ಮಕ್ಕಳಿಗೆ ಎಷ್ಟು ಅನುಕೂಲ ಆಗ್ತೈತೆ ಅಂದರೆ ಯಾರೂ ಇನ್ನು ಊಹಿಸಿರೋದಿಲ್ಲ. ಈಗಿನ ಬೇಕಾದಂಥ ಶ್ರೀಮಂತರ ಸಾತಿಗೆ ಈ ಒಂದು ಕೊಡೋಕ ಭಕ್ತಿಯಿಂದ ಕೊಡ್ತಕ್ಕಂಥ ಒಂದು ದಾನ ಅದು ಗೊತ್ತಾಗೋದಿಲ್ಲ. ಈ ಟೈಪ್ ಮಾಡ್ತಕ್ಕಂಥವ್ರಿಗೆ ಈಗ ದುಬೈದಿಂದ ಬಂದು ಇವರಿಗೆ ಸನ್ಮಾನ ಮಾಡಿರೋದು ಅವರಿಗೆ ದೊಡ್ಡ ಒಂದು ಶಕ್ತಿ ತುಂಬಿದ ಹಾಗೆ. ಈ ರೀತಿ ಮುಂದೆ ಮಾಡ್ತಕ್ಕಂಥವ್ರಿಗೆಲ್ಲ ಶಕ್ತಿ ತುಂಬಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದವರಿಲ್ಲ ಅನ್ನೋ ಹಾಗೆ ಕೊಡುವ ಕೈ ಎಂದೂ ಕೊಡವಾಗುವುದಿಲ್ಲ. ಹಾಗಾಗಿ ಅಂಥ ಕೈ ಬೆರೆದಾಗದರಲ್ಲಿ ಅವರ ಸೇವೆ ಅಜರಾಮರವಾಗಿ ಉಳಿಲಿ. ಅವ್ರು ಮಾಡಿರ್ತಕ್ಕಂಥ ಸೇವೆ ಇನ್ನು ಜೀವನ ಇರುವವರೆಗೂ ಅಲ್ಲ, ಅವ್ರ ಸತ್ತ ಮೇಲೆಯೂ ಕೂಡ ಉಳಿಯುವಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಾತಾಡ್ತೇನೆ ಇಲ್ಲ ಮಾತಾಡ ಅಧ್ಯಕ್ಷ ಪ್ರಥಮವಾಗಿ ನಮ್ಮ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಏನರು ಮಂದಿರದಲ್ಲಿತ್ತ ಯಾವತ್ತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಭೂದಾನಿಗಳು ಆಗಿರ್ತಕ್ಕಂಥ ಶ್ರೀಮತಿ ಉಚ್ಚಮ್ಮ ಚೌಧರಿ ಅವರೇ, ಹಾಗೂ ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗವಿಸಿದ್ದಪ್ಪ ಕುರ್ಬರವರೇ, ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಶಂಕರಪ್ಪ ಜನಾದ್ರಿ ಅವರೇ, ಹಾಗೂ ದುಬೈ ಕನ್ನಡ ಪಾಠ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಯವರೇ, ಹಾಗೂ ಈ ಗ್ರಾಮದ ಯುವ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳ ಕೈಯಲ್ಲಿ ₹1 ಕೊಡಲು ಕೂಡ ಹಿಂಜರಿಯುವಂಥ ಕಾಲ. ಅಂಥ ಸಂದರ್ಭದಲ್ಲಿ ಸುಮಾರು 2 ಕೋಟಿ ಬೆಲೆ ಬಾಳತಕ್ಕಂಥ ಒಂದು ಏನು ಇವತ್ತು ಭೂಮಿಯನ್ನು ಮಕ್ಕಳಿಗಾಗಿ ದಾನ ಮಾಡಿದಾರಲ್ಲ, ಅವರು ಶ್ರೇಷ್ಠರು. ಯಾಕಂತಂದ್ರೆ ಅಂಥವರು ಇವತ್ತಿನ ದಿನಮಾನಗಳಲ್ಲಿ ಸಿಗೋದು ಭಾಳ ಕಷ್ಟ. ಇವತ್ತು ಮಕ್ಕಳಿಲ್ಲ ಎಂದು ಮರುಗಿ ದುಶ್ಚಟಗಳಿಗೆ ಬಲಿಯಾಗಿ ಜೀವನವನ್ನು ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸಾಲು ಮರದ ತಿಮ್ಮಕ್ಕನಂಥವರು, ಉಚ್ಚಮ್ಮ ಚೌಧರಿ ಅಂಥವರು ಇರುವುದರಿಂದ ಮಕ್ಕಳಿಲ್ಲದೆ ಇದ್ದರೂ ಕೂಡ ಎಷ್ಟೋ ಮಕ್ಕಳಿಗೆ ಬಾಳನ್ನು ಕೊಟ್ಟವರು, ಬೆಳಕಾದವರು ಶ್ರೀ ಉಚ್ಚಮ್ಮ ಚೌಧರಿ ಅವರು. ಅಂಥವರ ಒಂದು ಏನು ಆದರ್ಶ ಜೀವನ ಪ್ರತಿಯೊಬ್ಬರಲ್ಲಿಯೂ ಮೂಡಿದಾಗ ಆವಾಗ ನಮ್ಮ ಕನ್ನಡ ನಾಡು ಉಳಿಲಿಕ್ಕೆ ಸಾಧ್ಯ, ಕನ್ನಡ ಶಾಲೆ ಉಳಿಲಿಕ್ಕೆ ಸಾಧ್ಯ, ಮತ್ತು ಮಾನವೀಯತೆ ಅಂತಕ್ಕಂಥದ್ದು ಮೂಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೆಲ್ಲರಿಗೆ ವಂದಿಸಿ ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ಇಲ್ಲಿಯವರೆಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿರ್ತಕ್ಕಂಥ ಮತ್ತು ಮೊಟ್ಟ ಮೊದಲನೇದಾಗಿ ದುಬೈನಿಂದ ಇಲ್ಲಿಗೆ ಬಂದು ಉಚ್ಚಮ್ಮ ಚೌಧರಿಯವರ ಒಂದು ನಿಸ್ವಾರ್ಥ ಸೇವೆಯನ್ನು, ಶಿಕ್ಷಣ ಪ್ರೇಮವನ್ನು ಗುರುತಿಸಿ ಅವರಿಗೆ ಅಂತಾರಾಷ್ಟ್ರೀಯ ಕನ್ನಡ ಮಿತ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಕ್ಕಂಥ ಶ್ರೀ ಕೊಟ್ರೇಶ್ ಯರ್ಲಗಟ್ಟಿ ಸರ್ ಅವರಿಗೂ, ಶ್ರೀಮತಿ ಉಷಾರಾಣಿ ಕೊಟ್ರೇಶ್ ಯರ್ಲಗಟ್ಟಿ ಮೇಡಮ್ ಅವರಿಗೂ, ಹಾಗೂ ವಿಶ್ವನಾಥ್ ಮೈದೂರ್ ಸರ್ ಅವರಿಗೂ, ಅದೇ ಥರನಾಗಿ ಶ್ರೀಮತಿ ವಿಶಾಲಾಕ್ಷಿ ರುದ್ರಪ್ಪ ಯರ್ಲಗಟ್ಟಿ ಇವರಿಗೂ ಕೂಡ ನನ್ನ ಶಾಲೆಯ ಪರವಾಗಿ, ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿರ್ತಕ್ಕಂಥ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗವಿಸಿದ್ದಪ್ಪ ಕುರ್ಬರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ಥರನಾಗಿ ಈ ಕಾರ್ಯಕ್ರಮದ ಒಂದು ಮುಖ್ಯ ಅತಿಸ್ಥಾನವನ್ನು ವಹಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿರ್ತಕ್ಕಂಥ ಶ್ರೀ ಶಂಕರಪ್ಪ ಜನಾದ್ರಿ ಮುಖ್ಯ ಗುರುಗಳು ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ಥರನಾಗಿ ಶಾಲೆಯಲ್ಲಿ ಏನೇ ಕಾರ್ಯಕ್ರಮಗಳಿದ್ದರೂ ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಕ್ಕಂಥ ಶ್ರೀ ನಾಗರಾಜ್ ಗಣಪ ಇವರಿಗೂ ಕೂಡ ಸುಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ಥರನಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ
ಶ್ರೀಮತಿ ಉಚ್ಚಮ್ಮ ಚೌಧರಿಯವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದೇ ಥರನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಂಜೆ ಹಿರೇಮಠರಿಗೂ ಅದೇ ಥರನಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.